ಒಂದು ವರ್ಷ ಜನಸಾಮಾನ್ಯರು ಚಿನ್ನವನ್ನ ಖರೀದಿಸಬೇಡಿ. ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕರೆಯ ಹಿಂದಿನ ಉದ್ದೇಶ ಏನು? ಯಾಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಹಿಂಗೆ ಹೇಳ್ತಾ ಇದ್ದಾರೆ? ಪಬ್ಲಿಕ್ ಟಿವಿಗೆ ಆರ್ಥಿಕ ತಜ್ಞರಾದಂತಹ ವಿಜಯ್ ರಾಜೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೀಫ್ ಮಾಡಿದ್ದಾರೆ. 98% ಚಿನ್ನವನ್ನು ನಾವು ಹೊರಗಡೆಯಿಂದ ತರಿಸ್ಕೊಳ್ತಾ ಇದ್ದೇವೆ. ಡಾಲರ್ನಲ್ಲಿಯೇ ಚಿನ್ನವನ್ನು ಖರೀದಿಸಬೇಕಾದಂತಹ ಸ್ಥಿತಿ ಇದೆ. ಇದು ವಿದೇಶಿ ವಿನಿಮಯದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಚಿನ್ನ 2% ಮಾತ್ರ. ನಾವು ಸ್ವಿಟ್ಜರ್ಲ್ಯಾಂಡ್ ಜೊತೆಗೆ UAE ಸೇರಿದಂತೆ ದಕ್ಷಿಣ ಆಫ್ರಿಕಾದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ತೇವೆ. ಹಾಗಾಗಿ ಒಂದು ವರ್ಷ ಚಿನ್ನವನ್ನು ಖರೀದಿ ಮಾಡೋದನ್ನು ನಿಲ್ಲಿಸಬೇಕು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದರ ಹಿಂದೆ ಈ ರೀತಿಯ ಲೆಕ್ಕಾಚಾರ ಇದೆ ಅಂಥೇಳಿ ಆರ್ಥಿಕ ತಜ್ಞರು ವಿವರಿಸಿದ್ದಾರೆ. ಇಂದು ಹೈದರಾಬಾದ್ನಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದ್ದೇನಪ್ಪ ಅಂತಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಬಳಕೆ ಮತ್ತು ಚಿನ್ನ ಖರೀದಿ ಮತ್ತು ವಿದೇಶ ಪ್ರಯಾಣ, ರಸಗೊಬ್ಬರ, ಇದರ ಬಗ್ಗೆ ಅವರು ಮಾತಾಡಿದ್ದಾರೆ. ನಾವೆಲ್ಲರೂ ಕರೋನಾ ದಿನಗಳ ರೀತಿಯಲ್ಲಿ ಹೆಚ್ಚು ಏನು ತಂತ್ರಜ್ಞಾನ ಬಳಸಿಕೊಂಡು ಡೀಸೆಲ್ ಮತ್ತು ಪೆಟ್ರೋಲನ್ನು ಉಳಿಸೋದ್ರ ಬಗ್ಗೆ ಅವರು ಕರೆ ನೀಡಿದ್ದಾರೆ. ಯಾಕೆಂತಂದರೆ ಈ ಇರಾನ್ ಮತ್ತು ಇಸ್ರೇಲ್ ಅಮೇರಿಕಾ ಯುದ್ಧ ಪ್ರಪಂಚದ ಎಲ್ಲ ದೇಶಗಳಿಗೆ ಸಮಸ್ಯೆಯನ್ನು ತಂದಿದೆ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಬಹಳಷ್ಟು ಏರಿಕೆ ಕಂಡಿದೆ. ಆದರೆ ಇದುವರೆಗೂ ನಮ್ಮ ಸರ್ಕಾರ ಅದರ ಭಾರವನ್ನು ಪ್ರಜೆಗಳಿಗೆ ವರ್ಗಾಯಿಸಿಲ್ಲ. ಹಾಗಾಗಿ ಅವರು ನಮ್ಮಲ್ಲಿ ಏನು ಮನವಿ ಮಾಡಿಕೊಂಡಿದ್ದಾರಪ್ಪ ಅಂತಂದರೆ ಡೀಸೆಲ್ ಮತ್ತು ಪೆಟ್ರೋಲನ್ನು ಎಷ್ಟು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ, ಏನು ವರ್ಕ್ ಫ್ರಮ್ ಹೋಮ್ ಇರ್ಬೋದು, ತಂತ್ರಜ್ಞಾನದ ಬಳಕೆ ಇರ್ಬೋದು, ಮತ್ತು ಕಾರ್ ಮತ್ತು ಸ್ಕೂಟರ್ಗಳನ್ನು ಬಳಸದೆ ಸಮೂಹ ಸಾರಿಗೆಯನ್ನು ಬಳಸೋದು, ರೈಲುಗಳನ್ನು ಬಳಸೋದ್ರ ಬಗ್ಗೆ ಅವರು ಮನವಿ ಮಾಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಚಿನ್ನವನ್ನು ಒಂದು ವರ್ಷ ನೀವು ಯಾವುದೇ ಕಾರ್ಯಕ್ರಮ ಇರಬಹುದು, ಯಾವುದೇ ಅಗತ್ಯಗಳಿರ್ಬೋದು ಖರೀದಿ ಮಾಡಬೇಡಿ ಅಂತ ಕರೆ ನೀಡಿದ್ದಾರೆ. ಇದು ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ 98% ಚಿನ್ನವನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಆಮದು ಅಂತಂದರೆ ನಾವು ಡಾಲರಲ್ಲೇ ಕೊಡಬೇಕಾಗತ್ತೆ. ಈ ಬೇರೆ ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಚಿನ್ನವನ್ನು ಆಮದು ಮಾಡ್ಕೊಳ್ಳೋದ್ರಲ್ಲಿ ಬಹಳ ವ್ಯತ್ಯಾಸ ಇದೆ. ಚಿನ್ನ ಏನಾಗುತ್ತಪ್ಪ ಅಂತಂದರೆ ನಾವು ಅನ್ಪ್ರೊಡಕ್ಟಿವ್ ಅಸೆಟ್ ಅಂದರೆ ಅನುತ್ಪಾದಿತ ಆಸ್ತಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನೀವು ಯಾವುದೇ ಒಂದು ಖನಿಜ ಪದಾರ್ಥವನ್ನು, ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಅದು ನಮ್ಮ ದೇಶಕ್ಕೆ ಬಂದು ಇತರ ಪದಾರ್ಥಗಳಾಗಿ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುತ್ತೆ. ಹಾಗಾಗಿ ಅದು ಒಂದು ಉದ್ಯೋಗಾವಕಾಶ ಸೃಷ್ಟಿ ಮಾಡುತ್ತೆ, ತೆರಿಗೆಯನ್ನು ತಂದುಕೊಡುತ್ತೆ. ಹಾಗಾಗಿ ಅದನ್ನು ನಾವು ಪ್ರೊಡಕ್ಟಿವ್ ಅಸೆಟ್ ಅಂತ ಹೇಳ್ತೀವಿ. ಆದರೆ ಚಿನ್ನ ಏನಾಗುತ್ತಪ್ಪ ಅಂತಂದರೆ ಚಿನ್ನ ಬಂದು ಅದು ಒಡವೆ ಆಗೋ ರೂಪದಲ್ಲಿ ಇರ್ಬೋದು ಅಥವಾ ಬಿಸ್ಕೆಟ್ ರೂಪದಲ್ಲಿ ಅದನ್ನು ಖರೀದಿ ಮಾಡಿ ಜನ ಏನು ಮಾಡ್ತಾರೆ, ಲಾಕರಲ್ಲಿ ಇಟ್ಕೋತಾರೆ. ಹಾಗಾಗಿ ಅದು ಆರ್ಥಿಕತೆಯಲ್ಲಿ ಚಲಾವಣೆ ಆಗೋದಿಲ್ಲ, ಅದು ಉದ್ಯೋಗ ಸೃಷ್ಟಿ ಮಾಡಲ್ಲ, ತೆರಿಗೆಯನ್ನು ತರೋದಿಲ್ಲ. ಮತ್ತು 98% ಚಿನ್ನವನ್ನು ನಾವು ಆಮದು ಮಾಡ್ಕೊಳ್ಳೋದ್ರಿಂದ ನಮ್ಮ ಭಾರತದ ವಿದೇಶಿ ವಿನಿಮಯದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಇದು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಹಾಗಾಗಿ ಅವರು ನಮ್ಮಲ್ಲಿ ಅವ್ರ ಚಿನ್ನವನ್ನು ಇನ್ನು ಒಂದು ವರ್ಷ ಖರೀದಿ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ರಸಗೊಬ್ಬರ, ಈಗ ಇರುವ ಪರಿಸ್ಥಿತಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ರಸಗೊಬ್ಬರದ ಲಭ್ಯತೆಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅವರು ನೈಸರ್ಗಿಕ, ನಮ್ಮಲ್ಲಿ ಹಳೆ ವಿಧಾನ ಏನಿತ್ತು, ಗೊಬ್ಬರ ಇತ್ತು, ಸಾವಯವ ಗೊಬ್ಬರ, ಅದನ್ನು ಬಳಸಿ ಅಂತ ಕರೆ ನೀಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ವಿದೇಶ ಪ್ರಯಾಣ ಮತ್ತು ವಿದೇಶಗಳಲ್ಲಿ ನೀವು ಮದುವೆ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ ಇಲ್ಲಿಯೇ ಬಳಸಿ. ಇಲ್ಲಿ ಪ್ರವಾಸ ಹೋಗಿದ್ರೆ ಭಾರತದಲ್ಲೇ ಬಹಳಷ್ಟು ಪ್ರದೇಶಗಳಿದೆ, ಅಲ್ಲಿಯೇ ನೀವು ಪ್ರವಾಸ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಡೀಸೆಲ್ ಪಂಪ್ ಸೆಟ್ಗಳನ್ನು ಬಳಸದೆ ಸೌರ ಪಂಪ್ ಸೆಟ್ಗಳನ್ನು ಬಳಸೋದಕ್ಕೆ ಅವರು ಕರೆ ನೀಡಿದ್ದಾರೆ. ಹಾಗಾಗಿ ಇದು ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕೂಡ ಒಂದು ದೇಶ ಪ್ರೇಮದ ಜೊತೆ ಇವೆಲ್ಲವ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾಗಿದೆ.